ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಪ್ಯಾರಾಗ್ರಾಫನ್ನು ತಗೊಂಡು ಬಂದಿದ್ದೀನಿ. ನೀವು ನನ್ನ ಜೊತೆ ಇಂಗ್ಲಿಷ್ ಓದಿ ಅರ್ಥ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ತೀರಾ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಒಂದ್ಸರಿ ಇಡೀ ಪ್ಯಾರಾಗ್ರಾಫನ್ನು ಓದ್ತೇನೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಎಜುಕೇಷನ್ ಈಸ್ ಅ ಪ್ರಾಸೆಸ್ ವೇರ್ learning is made easier. It helps us to gain knowledge, skills, values, morals, beliefs, and habits. Popular educational methods include teaching, discussions, training, and storytelling. Students usually receive education under the guidance of teachers. Education doesn't always have to happen through schools or classrooms. Any experience that has constructive effect on the way a person thinks, feels, or acts can be considered as ಎಜುಕೇಷನ್. ಈಗ ಒಂದೊಂದೇ ವಾಕ್ಯವನ್ನು ನೋಡ್ತಾ ಹೋಗೋಣ. ಎಜುಕೇಷನ್ ಈಸ್ ಅ ಪ್ರಾಸೆಸ್ ವೇರ್ ಲರ್ನಿಂಗ್ ಈಸ್ ಮೇಡ್ ಈಸಿಯರ್. ಎಜುಕೇಷನ್ ಅಂದ್ರೆ ಏನು? ಶಿಕ್ಷಣ ಅಥವಾ ವಿದ್ಯಾಭ್ಯಾಸ ಅಂತ ಹೇಳ್ಬೋದು. ಎಜುಕೇಷನ್ ಈಸ್ ಅ ಪ್ರಾಸೆಸ್. ಪ್ರಾಸೆಸ್ ಅಂದ್ರೆ ಏನು? ಪ್ರಕ್ರಿಯೆ. ಎಜುಕೇಷನ್ ಶಿಕ್ಷಣ ಅನ್ನೋದು ಒಂದು ಪ್ರಕ್ರಿಯೆ. ವೇರ್ ಅಲ್ಲಿ ಏನಾಗುತ್ತೆ? ಲರ್ನಿಂಗ್ ಅಂದ್ರೆ ಏನು? ಕಲಿಕೆ. ಲರ್ನಿಂಗ್ ಈಸ್ ಮೇಡ್ ಈಸಿಯರ್ ಅಂದರೆ ಸುಲಭ. ಈಸ್ ಮೇಡ್ ಈಸಿಯರ್ ಅಂದರೆ ಸುಲಭ ಮಾಡಲಾಗ್ತದೆ. ಎಜುಕೇಷನ್ ಅನ್ನೋದು ಒಂದು ಪ್ರಕ್ರಿಯೆ. ಈಸ್ ಅ ಪ್ರಾಸೆಸ್. ಅಲ್ಲಿ ಕಲಿಕೆಯನ್ನು ಸುಲಭ ಮಾಡಲಾಗ್ತದೆ. ಶಿಕ್ಷಣವು ಕಲಿಕೆಯನ್ನು ಸುಲಭಗೊಳಿಸುವ ಪ್ರಕ್ರಿಯೆಯಾಗಿದೆ. ಇಟ್ ಹೆಲ್ಪ್ಸ್ ಅಸ್ ಟು ಗೇನ್ ನಾಲೆಡ್ಜ್, ಸ್ಕಿಲ್ಸ್, values, morals, beliefs, and habits. It helps us ಅಂದರೆ ನಮಗೆ ಸಹಾಯ ಮಾಡ್ತದೆ. ಹೆಲ್ಪ್ಸ್ ಅಂದರೆ ಸಹಾಯ ಮಾಡೋದು. ಹೆಲ್ಪ್ಸ್ ಅಸ್ ಅಂದರೆ ನಮಗೆ ಸಹಾಯ ಮಾಡ್ತದೆ. ಏನಕ್ಕೆ? ಟು ಗೇನ್. ಗೇನ್ ಅಂದ್ರೇನು? ಪಡೆದುಕೊಳ್ಳೋದು ಅಥವಾ ಸಂಪಾದಿಸೋದು. ಟು ಗೇನ್ ನಾಲೆಡ್ಜ್. ಏನನ್ನ ಗೇನ್ ಮಾಡೋದು? ನಾಲೆಡ್ಜನ್ನು. ನಾಲೆಡ್ಜ್ ಅಂದ್ರೆ ಏನು? ಜ್ಞಾನ ಅನ್ನೋ ಅರ್ಥ. ಹಾಗಾಗಿ ಇಟ್ ಅಂದರೆ ನಾವು ಅದು ಅಂತ ಹೇಳ್ತಿರೋದು. ಅದು ಅಂದರೆ ಎಜುಕೇಷನ್ ಬಗ್ಗೆ ಹೇಳ್ತಿರೋದು. ಇಟ್ ಹೆಲ್ಪ್ಸ್ ಅಸ್ ನಮಗೆ ಸಹಾಯ ಮಾಡ್ತದೆ. ಏನಕ್ಕೆ ಸಹಾಯ ಮಾಡ್ತದೆ? ಟು ಗೇನ್ ಪಡೆದುಕೊಳ್ಳೋದಿಕ್ಕೆ, ನಾಲೆಡ್ಜನ್ನು ಪಡೆದುಕೊಳ್ಳೋದಿಕ್ಕೆ, ಜ್ಞಾನವನ್ನು ಪಡೆದುಕೊಳ್ಳೋದಿಕ್ಕೆ ಸಹಾಯ ಮಾಡ್ತದೆ. ಸ್ಕಿಲ್ಸ್ ಅಂದರೆ ಏನು? ಕೌಶಲ್ಯಗಳನ್ನು ಪಡೆದುಕೊಳ್ಳೋದಿಕ್ಕೆ ಸಹಾಯ ಮಾಡ್ತದೆ. ವ್ಯಾಲ್ಯೂಸ್ ಅಂದರೆ ಮೌಲ್ಯಗಳನ್ನು ಪಡೆದುಕೊಳ್ಳೋದಿಕ್ಕೆ ಎಜುಕೇಷನ್ ನಮಗೆ ಸಹಾಯ ಮಾಡ್ತದೆ. ಮೋರಲ್ಸ್ ಅಂದ್ರೆ ಏನು? ನೈತಿಕತೆ. ಬಿಲೀಫ್ಸ್ ಅಂದ್ರೆ ಏನು? ನಂಬಿಕೆಗಳು. ಹ್ಯಾಬಿಟ್ಸ್ ಅಂದ್ರೆ ಅಭ್ಯಾಸಗಳು. ಎಜುಕೇಷನ್ ಏನು ಮಾಡುತ್ತೆ? ಇದೆಲ್ಲವನ್ನು ಪಡೆದುಕೊಳ್ಳೋದಿಕ್ಕೆ ನಮಗೆ ಸಹಾಯ ಮಾಡ್ತದೆ. ಹೆಲ್ಪ್ಸ್ ಅಸ್. ಇದು ನಮಗೆ ಜ್ಞಾನ, ಕೌಶಲ್ಯಗಳು, ಮೌಲ್ಯಗಳು, ನೈತಿಕತೆ, ನಂಬಿಕೆಗಳು ಮತ್ತು ಅಭ್ಯಾಸಗಳನ್ನು ಪಡೆಯಲು ಸಹಾಯ ಮಾಡ್ತದೆ. Popular educational methods include teaching, discussions, training, and storytelling. ಪಾಪ್ಯುಲರ್ ಅಂದ್ರೆ ಏನು? ಜನಪ್ರಿಯ. ಎಜುಕೇಷನಲ್ ಅಂದ್ರೆ ಏನು? ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು, ಶೈಕ್ಷಣಿಕ ಅಂತ ಹೇಳ್ಬೋದು. ಪಾಪ್ಯುಲರ್ ಜನಪ್ರಿಯ ಶೈಕ್ಷಣಿಕ ಮೆಥಡ್ಸ್ ಅಂದ್ರೆ ಏನು? ವಿಧಾನಗಳು. ಜನಪ್ರಿಯ ಶೈಕ್ಷಣಿಕ ವಿಧಾನಗಳು ಇನ್ಕ್ಲೂಡ್ ಅಂದ್ರೆ ಒಳಗೊಳ್ಳು, ಸೇರಿವೆ. ಯಾವುದೆಲ್ಲ ಇವೆ? ಜನಪ್ರಿಯ ಎಜುಕೇಷನಲ್ ಮೆಥಡ್ಸ್ ಯಾವುದು? ಪಾಪ್ಯುಲರ್ ಆಗಿರುವಂತಹ ಶೈಕ್ಷಣಿಕ ವಿಧಾನಗಳು ಯಾವುದೆಲ್ಲ? ಟೀಚಿಂಗ್, ಅಧ್ಯಾಪನ ಅಥವಾ ಬೋಧನೆ ಮಾಡುವಂಥದ್ದು, ಕ್ಲಾಸ್ ರೂಮ್ನಲ್ಲಿ
ಹೇಳಿಕೊಡ್ತಾರಲ್ಲ ಅದು ಬೋಧನೆ. ಡಿಸ್ಕಷನ್ಸ್ ಅಂದ್ರೇನು? ಚರ್ಚೆ ಮಾಡೋದು ಅಥವಾ ಸಂವಾದ ಮಾಡೋದು. ಟ್ರೈನಿಂಗ್ ಅಂದರೆ ತರಬೇತಿ ಮಾಡೋದು. ಸ್ಟೋರಿ ಟೆಲ್ಲಿಂಗ್ ಅಂದರೆ ಕಥೆ ಹೇಳುವುದು. ಇವೆಲ್ಲ ಏನು ಪಾಪ್ಯುಲರ್ ಎಜುಕೇಷನಲ್ ಮೆಥಡ್ಸ್. ಇವೆಲ್ಲ ನಾವು ಸಾಮಾನ್ಯವಾಗಿ ಯೂಸ್ ಮಾಡುವಂತಹ ಶೈಕ್ಷಣಿಕ ವಿಧಾನಗಳು. ನಾವು ಬೋಧನೆಯ ಮೂಲಕ ಕಲಿತೇವೆ ಅಥವಾ ಚರ್ಚೆಗಳ ಮೂಲಕ ಕಲಿತೇವೆ, ತರಬೇತಿಯ ಮೂಲಕ ಕಲಿತೇವೆ ಅಥವಾ ಕತೆ ಹೇಳೋದ್ರ ಮೂಲಕ ಕಲಿತೇವೆ. ಜನಪ್ರಿಯ ಶೈಕ್ಷಣಿಕ ವಿಧಾನಗಳಲ್ಲಿ ಬೋಧನೆ, ಚರ್ಚೆಗಳು, ತರಬೇತಿ ಮತ್ತು ಕತೆ ಹೇಳುವುದು ಒಳಗೊಂಡಿವೆ. Students usually receive education under the guidance of teachers. Students ಅಂದರೆ ಯಾರು? ವಿದ್ಯಾರ್ಥಿಗಳು. ಯೂಶ್ವಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಏನು ಮಾಡ್ತಾರೆ? ದೇ ರಿಸೀವ್ ಅಂದರೆ ಪಡೆದುಕೊಳ್ಳೋದು. ಏನನ್ನು ಪಡೆದುಕೊಳ್ತಾರೆ? ಎಜುಕೇಷನ್, ವಿದ್ಯಾಭ್ಯಾಸ ಅಥವಾ ಶಿಕ್ಷಣವನ್ನು ಪಡೆದುಕೊಳ್ತಾರೆ. ಹೇಗೆ? ಅಂಡರ್ ದ ಗೈಡೆನ್ಸ್ ಆಫ್ ಟೀಚರ್ಸ್. ಗೈಡೆನ್ಸ್ ಅಂದ್ರೇನು? ಮಾರ್ಗದರ್ಶನ. ಯಾರ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸವನ್ನು ಶಿಕ್ಷಣವನ್ನು ಪಡೆದುಕೊಳ್ತಾರೆ? ಟೀಚರ್ಸ್ ಅಂದರೆ ನಮಗೆ ಗೊತ್ತು, ಅಧ್ಯಾಪಕರು ಅಥವಾ ಶಿಕ್ಷಕರು. ಅವರ ಮಾರ್ಗದರ್ಶನದಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದುಕೊಳ್ತಾರೆ. ಅದು ಸಾಮಾನ್ಯವಾದ ಸಿಚುವೇಶನ್, ಕಾಮನ್ ಆಗಿರುವಂಥ ಸಿಚುವೇಶನ್. ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಶಿಕ್ಷಣ ಪಡೆಯುತ್ತಾರೆ. Education doesn't always have to happen through schools or classrooms. ನೋಡಿ, ಎಜುಕೇಷನ್, ಶಿಕ್ಷಣ ಅನ್ನೋದು ಅಥವಾ ವಿದ್ಯಾಭ್ಯಾಸ ಅನ್ನೋದು ಡಸಂಟ್ ಆಲ್ವೇಸ್ ಹ್ಯಾವ್ ಟು ಹ್ಯಾಪನ್ ಅಂದರೆ ಆಗೋದು. ಡಸಂಟ್ ಆಲ್ವೇಸ್ ಹ್ಯಾವ್ ಟು ಹ್ಯಾಪನ್, ಯಾವಾಗಲೂ ಆಗಬೇಕಾಗಿಲ್ಲ. ಹೇಗೆ ಆಗಬೇಕಾಗಿಲ್ಲ? ಥ್ರೂ ಸ್ಕೂಲ್ಸ್ ಅಂದರೆ ಶಾಲೆಗಳ ಮೂಲಕವೇ ಶಿಕ್ಷಣ ಸಿಗಬೇಕು ಅಂತ ಏನಿಲ್ಲ, ವಿದ್ಯಾಭ್ಯಾಸ ಆಗಬೇಕು ಅಂತ ಏನಿಲ್ಲ, ಅಥವಾ ಕ್ಲಾಸ್ ರೂಮ್ಗಳ ಮೂಲಕನೇ ಶಿಕ್ಷಣ ಆಗಬೇಕು ಅಂತ ಏನೂ ಇಲ್ಲ. ಇದು ಇನ್ನೊಂದು ರೀತಿಯ ಅಭಿಪ್ರಾಯ. ಶಿಕ್ಷಣವು ಯಾವಾಗಲೂ ಶಾಲೆಗಳು ಮತ್ತು ತರಗತಿಗಳ ಮೂಲಕ ಆಗಬೇಕಾಗಿಲ್ಲ. ಬೇರೆ ರೀತಿಯಲ್ಲಿ ಕೂಡ ಎಜುಕೇಷನ್ ಸಿಗಬಹುದು. ಈಗೆಲ್ಲ ನೋಡಿ, ಕ್ಲಾಸ್ ರೂಮಲ್ಲಿ ಕೂತ್ಕೊಂಡೇ ಎಜುಕೇಷನ್ ಪಡಿಬೇಕು ಅಂತ ಏನಿಲ್ಲ. ಈಗೆಲ್ಲ ಆನ್ಲೈನ್ ಎಜುಕೇಷನ್ ಇದೆ ಅಲ್ವಾ? ಕೊರೋನಾ ಶುರುವಾದ ನಂತರ ಆನ್ಲೈನ್ ಎಜುಕೇಷನ್ ಇನ್ನಷ್ಟು ಪಾಪ್ಯುಲರ್ ಆಗಿದೆ. ಹಾಗಾಗಿ ಶಾಲೆಗಳು, ತರಗತಿಗಳ ಮೂಲಕನೇ ಆಗಬೇಕು ಅಂತಿಲ್ಲ, ಬೇರೆ ಮಾಧ್ಯಮದ ಮೂಲಕ ಕೂಡ ಎಜುಕೇಷನ್ ಆಗಬಹುದು. ಎನಿ ಎಕ್ಸ್ಪೀರಿಯನ್ಸ್ that has constructive effect on the way a person thinks, feels or acts can be considered as education. Any experience ಅಂದರೆ ಯಾವುದೇ ಅನುಭವ. ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವ. ಎನಿ ಎಕ್ಸ್ಪೀರಿಯನ್ಸ್, ಯಾವುದೇ ಅನುಭವ that has constructive effect. ಕನ್ಸ್ಟ್ರಕ್ಟಿವ್ ಅಂದ್ರೇನು? ರಚನಾತ್ಮಕ. ಎಫೆಕ್ಟ್ ಅಂದ್ರೇನು? ಪರಿಣಾಮ. ಕನ್ಸ್ಟ್ರಕ್ಟಿವ್ ಎಫೆಕ್ಟ್ ಅಂದ್ರೇನು? ರಚನಾತ್ಮಕ ಪರಿಣಾಮ ಬೀರುವಂಥ ಯಾವುದೇ ಅನುಭವ. ಆನ್ ದ ವೇ ಅ ಪರ್ಸನ್ ಥಿಂಕ್ಸ್, ರಚನಾತ್ಮಕ ಪರಿಣಾಮ ಯಾವುದರ ಮೇಲೆ ಬೀರುವಂಥದ್ದು? ಆನ್ ದ ವೇ ಅ ಪರ್ಸನ್ ಥಿಂಕ್ಸ್. ಪರ್ಸನ್ ಅಂದರೆ ವ್ಯಕ್ತಿ, ಥಿಂಕ್ಸ್ ಅಂದರೆ ಯೋಚನೆ ಮಾಡೋದು. ರಚನಾತ್ಮಕ ಪರಿಣಾಮವನ್ನು ಬೀರುವಂಥದ್ದು ಯಾವುದರ ಮೇಲೆ? ಒಬ್ಬ ವ್ಯಕ್ತಿ ಯೋಚಿಸುವುದರ ಮೇಲೆ ರಚನಾತ್ಮಕ ಪರಿಣಾಮ ಬೀರುವಂತಹ ಯಾವುದೇ ಅನುಭವ. ಅಥವಾ ಫೀಲ್ಸ್ ಅಂದರೆ ಅವನು ಭಾವಿಸುವ, ಅಥವಾ ಆಕ್ಟ್ಸ್ ನಡೆದುಕೊಳ್ಳುವ ಯಾವುದೇ ಅನುಭವ ರಚನಾತ್ಮಕ ಪರಿಣಾಮ ಬೀರುವ ಒಬ್ಬ ವ್ಯಕ್ತಿಯ ಯೋಚಿಸುವುದರ ಮೇಲೆ ಅಥವಾ ಅವನು ಭಾವಿಸುವುದರ ಮೇಲೆ, ಅವನು ನಡೆದುಕೊಳ್ಳೋದರ ಮೇಲೆ ರಚನಾತ್ಮಕ ಪರಿಣಾಮ ಬೀರುವಂತಹ ಯಾವುದೇ ಅನುಭವ ಕ್ಯಾನ್ ಬಿ ಕನ್ಸಿಡರ್ಡ್ ಅಂದರೆ ಪರಿಗಣಿಸೋದು. ಕ್ಯಾನ್ ಬಿ ಕನ್ಸಿಡರ್ಡ್ ಅಂದರೆ ಪರಿಗಣಿಸಬಹುದು. ಏನಾಗಿ ಪರಿಗಣಿಸಬಹುದು? ಆಸ್ ಎಜುಕೇಷನ್, ಅದನ್ನು ಶಿಕ್ಷಣ ಅಂತ ಪರಿಗಣಿಸಬಹುದು. ಒಬ್ಬ ವ್ಯಕ್ತಿಯು ಯೋಚಿಸುವ, ಭಾವಿಸುವ ಅಥವಾ ನಡೆದುಕೊಳ್ಳುವ ರೀತಿಯ ಮೇಲೆ ಪರಿಣಾಮವನ್ನು ಬೀರುವ ಯಾವುದೇ ಅನುಭವವನ್ನು ಶಿಕ್ಷಣ ಎಂದು ಪರಿಗಣಿಸಬಹುದು. ಈಗ ಪ್ರಶ್ನೆಗಳನ್ನು ನೋಡೋಣ. ದಿಸ್ ಪ್ಯಾರಾಗ್ರಾಫ್ ಈಸ್ ಅಬೌಟ್ ಡ್ಯಾಶ್. ಈಸ್ ಅಬೌಟ್ ಎಜುಕೇಷನ್. ಶಿಕ್ಷಣದ ಬಗ್ಗೆ ನಾವು ಈ ಪ್ಯಾರಾಗ್ರಾಫ್ನಲ್ಲಿ ಮಾತನಾಡಿದ್ವಿ. ಸ್ಟೂಡೆಂಟ್ಸ್ ಯೂಶುವಲಿ ರಿಸೀವ್ ಎಜುಕೇಷನ್ ಅಂಡರ್ ದ ಗೈಡೆನ್ಸ್ ಆಫ್ ಡ್ಯಾಶ್. ದೇ ರಿಸೀವ್ ಎಜುಕೇಷನ್ ಅಂಡರ್ ದ ಗೈಡೆನ್ಸ್ ಆಫ್ ಟೀಚರ್ಸ್ ಅಂತ ನಾವು ಆವಾಗ ಕಲಿತು. ಇದಿಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಇರುವಂಥದ್ದು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ.
Be happy, keep smiling. Bye.